ಈ ಭೂತ ಪ್ರೇತಗಳ ಕುರಿತು ನಮ್ಮ ವಿಜ್ಞಾನ ಮತ್ತು ಗ್ರಂಥಗಳು ಏನು ಹೇಳುತ್ತವೆ? ಮೊದಲನೆಯದಾಗಿ ಈ ಭೂತಗಳ ಬಗ್ಗೆ ವಿಜ್ಞಾನದ ನಿಲುವೇನು? ವಿಜ್ಞಾನವು ಭೂತ ಪ್ರೇತಗಳ ಅಸ್ತಿತ್ವವೇ ಇಲ್ಲವೆಂದು ಹೇಳುತ್ತದೆ, ಏಕೆಂದರೆ ಇದನ್ನು ಪ್ರಯೋಗಿಸುವ ಸ್ಪಷ್ಟವಾದ ವೈಜ್ಞಾನಿಕ ಸಾಕ್ಷ್ಯ ಕೂಡ ಇದರಲ್ಲೂ ಇಲ್ಲ. ಕೆಲವರಿಗೆ ಹಾಗೂ ಭೂತಾನುಭವಗಳನ್ನು ಮನಸ್ಸಿನ ಭ್ರಮೆಗಳೆಂದು ಹೇಳಲಾಗುತ್ತದೆ. ಸ್ಲೀಪ್ ಪ್ಯಾರಾಲಿಸಿಸ್ ಅಂದರೆ ಅನಿದ್ರೆ, ನಿದ್ರೆ ಇಲ್ಲದಿರುವುದು ಮತ್ತು ಮನಸ್ಸಿನ ಭಯದ ಪ್ರಭಾವ ಎಂದು ವಿಜ್ಞಾನಿಗಳು ಸ್ಪಷ್ಟಪಡಿಸುತ್ತಾರೆ. ಹಾಗೆಯೇ ಭೂತ ಪ್ರೇತಗಳ ಬಗ್ಗೆ ಧರ್ಮ ಹಾಗೂ ಗ್ರಂಥಗಳು ಏನು ಹೇಳುತ್ತವೆ? ಈಗಿನ ಜನರೇಷನ್ನಲ್ಲಿ ಹಲವಾರು ಭೂತ ಕಥೆಗಳು ಜನರ ಅಜ್ಞಾನ ಮತ್ತು ಆಸೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತವೆ. ನಮ್ಮ ಹಿಂದೂ ಧರ್ಮದ ಭಾಗವಾದ ಗರುಡ ಪುರಾಣವು ಇದರ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿದೆ. ಮರಣಾನಂತರದಲ್ಲಿ ದೇಹವು ಸತ್ತು ಹೋಗಿ ಆತ್ಮವು ಮಾತ್ರ ಉಳಿಯುತ್ತದೆ, ಆದರೆ ಅದಕ್ಕೆ ಮುಕ್ತಿ ಸಿಕ್ಕರೆ ಮಾತ್ರ ಮೋಕ್ಷ ಸಿಗುತ್ತದೆ ಎಂದು ನಮ್ಮ ಗರುಡ ಪುರಾಣ ಒಪ್ಪುತ್ತದೆ. ಆದರೆ ಯಾವ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲವೋ ಅವು ಪ್ರೇತಗಳಾಗಿ ಅಲೆದಾಡುತ್ತವೆ ಎಂದು ನಮ್ಮ ಹಿಂದೂ ಧರ್ಮದ ಗರುಡ ಪುರಾಣವು ವಿವರಿಸುತ್ತದೆ. ಹಾಗೆಯೇ ಜೈನ ಮತ್ತು ಬೌದ್ಧ ಧರ್ಮಗಳು ಇದರ ಬಗ್ಗೆ ಏನು ಹೇಳುತ್ತವೆ? ಯಾವುದೇ ವ್ಯಕ್ತಿಯ ಆತ್ಮವಾಗಲಿ ಅನಿಷ್ಟ ಮತ್ತು ಕೆಟ್ಟ ಕರ್ಮಗಳಿಂದ ಈ ಪ್ರೇತಗಳು ಉದ್ಭವವಾಗುತ್ತವೆ ಎಂದು ಈ ಧರ್ಮಗಳು ವಿವರಿಸುತ್ತವೆ. ಅನಿಷ್ಟ ಕರ್ಮ ಎಂದರೆ ಭೂಮಿಯ ಮೇಲೆ ಪ್ರಾಣಿಗಳು ಕೂಡ ನಡೆಸಲಾರದಂತಹ ಕರ್ಮವನ್ನು ಅವನು ಮಾಡಿರುತ್ತಾನೆ. ಆದ ಕಾರಣ ಅವನು ಪಿಶಾಚಿ ಮತ್ತು ಪ್ರೇತ ಯೋನಿಯೊಂದಿಗೆ ಹುಟ್ಟಿರುತ್ತಾನೆ ಎಂದು ಹೇಳುತ್ತಾರೆ. ಹಾಗೆಯೇ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದಲ್ಲಿ ಇವರ ದೃಷ್ಟಿಯಲ್ಲಿ ದೆವ್ವಗಳು ಮತ್ತು ಜಿನ್ನ ಎಂಬ ಅತೀಂದ್ರಿಯ ಶಕ್ತಿಗಳು ಅಸ್ತಿತ್ವದಲ್ಲಿದೆ ಎಂದು ಉಲ್ಲೇಖಿಸುತ್ತವೆ. ಈ ಭೂತ ಮತ್ತು ಆತ್ಮಗಳ ಬಗ್ಗೆ ನಮ್ಮ ಧಾರ್ಮಿಕ ಗ್ರಂಥಗಳು ಒಪ್ಪಬಹುದು, ಆದರೆ ವಿಜ್ಞಾನ ಹೇಳುವುದೆಂದರೆ ಈ ಭೂತ ಪ್ರೇತಗಳ ಅಸ್ತಿತ್ವ ಮನಸ್ಸಿನ ಭ್ರಮೆ ಮತ್ತು ಭಯದ ಕಾರಣ ಮನಸ್ಸಿನಲ್ಲಿ ಉದ್ಭವಗೊಂಡು ಆ ಭಯದ ವಾತಾವರಣ ಸೃಷ್ಟಿ ಮಾಡಿ ದೆವ್ವದ ಅನುಭವಗಳನ್ನು ನೀಡುತ್ತವೆಂದು ಹೇಳುತ್ತವೆ. ಈ ಜಗತ್ತಿನ ಮೂಲೆ ಮೂಲೆಯಲ್ಲೂ ನಡೆದಿರುವಂತಹ ಭೂತ ಪ್ರೇತಗಳ ಕಾಟ, ಅವುಗಳು ಜನರಿಗೆ ಕೊಟ್ಟಂತಹ ನೋವುಗಳನ್ನು ಮತ್ತು ಅಸಹಜ ಮರಣವನ್ನು ಪ್ರತಿಯೊಂದು ಧಾರ್ಮಿಕ ಗ್ರಂಥಗಳಲ್ಲೂ ಈ ನಂಬಿಕೆ ಅನ್ನೋದು ಬಲವಾಗಿ ಬೇರೂರಿದೆ. ನಂಬಿಕೆ ಅನ್ನೋದು ಇಲ್ಲದೇ ಇದ್ದರೆ ಈ ಜಗತ್ತಿನಲ್ಲಿ ಯಾವುದೇ ವಿಷಯ ಕೂಡ ಸ್ಪಷ್ಟವಾಗಿ ಅರ್ಥವಾಗುವುದೇ ಇಲ್ಲ. ಹಾಗೆಯೇ ವಿಜ್ಞಾನವು ಕೂಡ ಕಣ್ಣಿಗೆ ಕಂಡದ್ದು ಮಾತ್ರ ವಿವರಿಸುತ್ತಾ ಹೋಗುತ್ತದೆ. ವಿಜ್ಞಾನವು ಎಷ್ಟೇ ಪ್ರಯೋಗವನ್ನು ಮಾಡಿದರೂ ಆದರೆ ಈ ಜಗತ್ತಿನಲ್ಲಿ ನಡೆದಿರುವ ಭೂತ ಪ್ರೇತಗಳ ಅಧ್ಯಯನಕ್ಕೆ ಮುಂದಾಗಿಲ್ಲ. ಒಬ್ಬ ಮನುಷ್ಯನಿಗೆ ತಾನು ಅನುಭವಿಸಿದ ಜೀವನದಲ್ಲಿ ನೋವುಗಳನ್ನು ಪಟ್ಟ ಕಷ್ಟಗಳನ್ನು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಈ ಭೂತ ಪ್ರೇತಗಳು ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಅಸಾಧ್ಯ. ಕೊನೆಯದಾಗಿ ಒಂದು ಮಾತನ್ನು ಹೇಳಬಹುದು. ಕೆಲವರ ಪ್ರಕಾರ ಭೂತಗಳು ಇಲ್ಲವೇ ಇಲ್ಲ, ಅದೆಲ್ಲ ಮನಸ್ಸಿನ ಭ್ರಮೆಗಳು ಎಂದು ಹೇಳುತ್ತಾರೆ. ವಿಜ್ಞಾನವೂ ಕೂಡ ಅದನ್ನು ಒಪ್ಪುತ್ತೆ, ಆದರೆ ಕೆಲವರ ಅನುಭವಕ್ಕೆ ಬಂದಿರುವ ಮಾತ್ರ ಅವರು ಮರೆಯೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಂಬಿಕೆ ಅನ್ನೋದು ಒಂದು ಪದ ಇದೆ ಅಲ್ವಾ, ಆ ಒಂದು ಕಾರಣಕ್ಕಾಗಿಯೇ ಈ ಭೂತ ಪ್ರೇತಗಳ ಅಸ್ತಿತ್ವ ಈ ಭೂಮಿಯ ಮೇಲೆ ನೆಲೆಸಿರೋದು. ವಿಜ್ಞಾನ ಕೇವಲ ಕಣ್ಣಿಗೆ ಕಂಡದ್ದು ಮಾತ್ರ ವಿವರಿಸುತ್ತಾ ಹೋಗುತ್ತದೆ, ಆದರೆ ಧಾರ್ಮಿಕ ಗ್ರಂಥಗಳು ಹಾಗಲ್ಲ. ತನ್ನ ಕಣ್ಣ ಮುಂದೆ ನಡೆಯಲಾರದ್ದು ಕೂಡ ಮನಸ್ಸಿನ ಭಾವನೆಗಳನ್ನು ಆಳವಾಗಿ ಅರಿತು ತನ್ನ ಸ್ಪಷ್ಟವಾದ ನಿಲುವನ್ನು ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದೆ. ಆ್ಯಸ್ ಯೂಶಲಿ ಈ ಟಾಪಿಕ್ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಯುತ್ತಾ ಹೋಗೋಣ.